25 ವರ್ಷದಲ್ಲಿ ಗೌರವ ಶಿಕ್ಷಕಿಯಾಗಿ ನಾವು ವರ್ಕ್ ಮಾಡ್ತಾ ಇದ್ದೇವೆ. ಈ ಶಾಲೆಗೆ ಬಂದು 10 ವರ್ಷ ಆಯಿತು. ಇಲ್ಲಿ ಗೌರವ ಶಿಕ್ಷಕಿ ವರ್ಕ್ ಮಾಡಲಿಕ್ಕೆ ಶುರುವಾಗಿ 5 ವರ್ಷದಿಂದ ನಮಗೆ ಯಾವುದೇ ಕಾಯಂ ಶಿಕ್ಷಕರನ್ನು ಕೊಡ್ತಾ ಇಲ್ಲ. ಇಲ್ಲಿ 100ವರೆಗೆ ಮಕ್ಕಳಿದ್ರು, ಆಗಲೂ ಸಹ ಒಂದು ಕಾಯಂ ಶಿಕ್ಷಕರನ್ನು ಕೊಡದೆ ಒಂದು ದಿನಕ್ಕೆ ಶಿಕ್ಷಕರನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ವಾರಕ್ಕೆ ಒಂದು ದಿನ ಮತ್ತೆ 6-7 ದಿನದಲ್ಲಿ ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ. ನಾವು ಮೇಂಟೈನ್ ಮಾಡಲಿಕ್ಕೆ ಈ ಮಕ್ಕಳನ್ನು ಜವಾಬ್ದಾರಿಯಿಂದ 8ವರೆಗೆ ಬಂದು ಇಲ್ಲಿ ಮಕ್ಕಳನ್ನು ನಾವು ಕಾಯಬೇಕು. ಪ್ರತಿಯೊಂದು ಸಹ ನಾವು ಇಲ್ಲಿ ನಾವು ನೋಡ್ಕೊಳ್ಬೇಕಂತಂದ್ರೆ ಗವರ್ಮೆಂಟಲ್ಲಿ ಶಿಕ್ಷಕರಾಗಿ ವೃತ್ತಿ ಸಲ್ಲಿಸಲಿಕ್ಕೆ ಎಷ್ಟು ಜನ ಇದ್ದಾರೆ. ನಮಗೆ ಈ ಇಷ್ಟು ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಒದ್ದಾಡ್ತಾ ಇದ್ದೇವೆ. ಇವತ್ತು ನಾವು ನಮ್ಮ BO ಸರ್ ಹತ್ರ ನಾವು ಕೇಳಿದಾಗ ನಾವು ಒಂದು ದಿನಕ್ಕೆ ಡೆಪ್ಯುಟೇಷನ್ ಮಾಡ್ತೇವಮ್ಮ ಅಂತ ಹೇಳಿದರು. ನೋಡಿ ಮೇಡಮ್, ನನಗೆ ಆದೇಶ ಇರೋದು ಒಂದು ದಿನಕ್ಕೆ, ನೀವು ರೈಸ್ ಆಗಿ ಮಾತಾಡಬೇಡಿ ಅಂತ ಹೇಳಿದರು. ನನಗೆ ರೈಸ್ ಆಗಿ ಮಾತಾಡಬೇಡಿ ಅಂದರೆ 5 ವರ್ಷ ನಾನು ಏನು ಮಾಡಿದ್ದೇನೆ ಇಲ್ಲಿ. ನಮಗೆ ಈ ಮಕ್ಕಳೊಟ್ಟಿಗೆ ಅಥವಾ ಪೇರೆಂಟ್ಸ್ ಹತ್ರ ಕೇಳಿ ಎಷ್ಟು ನಾವು ಸಮಸ್ಯೆಯಲ್ಲಿ ಇಲ್ಲಿ ಇದ್ದೇವೆ. ಈ ಮಕ್ಕಳನ್ನು ಅಷ್ಟು ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕು. ರೋಡ್ ಸೈಡ್ ಶಾಲೆ ಇದೆ, ಇದಕ್ಕೆ ಪರಿಹಾರ ಕ್ರಮ ಕೊಡಬೇಕಾಗುವಂಥದ್ದಿಂದ ನಾವು ಇಡೀ ದಿನ ಈ ಮಕ್ಕಳನ್ನು ಬಿಟ್ಕೊಂಡು DD ಆಫೀಸು, BO ಆಫೀಸು, ಅಲ್ಲಿ ಜಿಲ್ಲಾ ಪಂಚಾಯತ್ ಪ್ರತಿಯೊಂದು ಕಡೆಗೂ ನಾನು ಲೆಟರ್ ಕೊಡ್ತಾ ಇರೋದು. ನಮಗೆ ಕಾಯಂ ಶಿಕ್ಷಕರನ್ನು ಹಾಕಿ ಅಂತ. ಇಲ್ಲಮ್ಮ, ಎಲ್ಲಿಯೂ ಶಿಕ್ಷಕರು ಇಲ್ಲ ಅಂತ ಇದೇ ಮಾಡ್ತಾ ಬಂದಿದ್ದಾರೆ BO ರವರು. ಆದರೆ ನಾವು ಮಾಹಿತಿ ಹಾಕಿಯಲ್ಲಿ ಸಹ ಎಲ್ಲೆಲ್ಲಿ ಶಿಕ್ಷಕರು ಹೆಚ್ಚುವರಿ ಇದ್ದಾರೆ ಎನ್ನುವಂಥ ಮಾಹಿತಿ ನಮಗೆಲ್ಲ ಬಂದಿದೆ. ಆ ಶಿಕ್ಷಕರನ್ನು ಸಹ ಇಲ್ಲಿ ಕಂಪ್ಲೀಟ್ ಆಗಿ ಕೊಡ್ತಾ ಇಲ್ಲ. ಈಗ ಮೊದಲು ನಾವು ಇಲ್ಲ ಅಂತ ಎಣಿಸ್ಕೊಂಡಿದ್ದು ಮಾಹಿತಿ ಹಾಕಿದಾಗ ಶಿಕ್ಷಕರು ಇಲ್ಲಿ ಇದ್ದಾರೆ, ಹೆಚ್ಚುವರಿ ಶಿಕ್ಷಕರಿದ್ದಾರೆ. ಯಾಕೆ ನಮ್ಗೆ ಇಲ್ಲಿ ಹೆಚ್ಚುವರಿ ಶಿಕ್ಷಕರು ಇಷ್ಟು ಮಕ್ಕಳ ಭವಿಷ್ಯವನ್ನು ಯಾಕೆ ಹಾಳು ಮಾಡ್ತಾ ಇದ್ದಾರೆ? ಆದರೆ ನಾವು ಗೌರವ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಷ್ಟು ಮಕ್ಕಳ ಭವಿಷ್ಯ ಹಾಳು ಮಾಡಬಾರ್ದು ಅಂತ ಹೇಳ್ಕೊಂಡು 4-5 ಶಿಕ್ಷಕರು ಈ ಮಕ್ಕಳ ಒಂದು ಉದ್ದೇಶದಿಂದ, ಮಕ್ಕಳ ಒಂದು ಹಿತದೃಷ್ಟಿಯಿಂದ ಈ ಮಕ್ಕಳು ಪ್ರತಿಯೊಂದು ಆಕ್ಟಿವ್ ಇದ್ದಾರೆ. ಮೊನ್ನೆ ಕ್ಲಸ್ಟರ್ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಆಗಲಿ ಅಥವಾ ಇದು ಕ್ರೀಡಾಕೂಟದಲ್ಲಿ ಆಗಿ ಚಾಂಪಿಯನ್ಶಿಪ್ ಮಾಡಿದಂತಹ ಈ ಮಕ್ಕಳು ಒಳ್ಳೊಳ್ಳೆ ಮಕ್ಕಳು, ಉತ್ತಮ ಶಿಕ್ಷಣ ಇದೆ, ಮಕ್ಕಳು ಉತ್ತಮ ರೀತಿಯಲ್ಲಿ ನಾವು ಕಲಿಸ್ತಾ ಇದ್ದೇವೆ. ಗೌರವ ಶಿಕ್ಷಕರು ಯಾಕೆ ಒಂದು ಸಹ ಪರ್ಮನೆಂಟ್ ಹ್ಯಾಂಡ್ ಕೊಡುವುದಿಲ್ಲ ಅಂತ ಹೇಳಿದ್ರೆ ಈ ಮಕ್ಕಳ ಭವಿಷ್ಯವನ್ನು ಯಾಕೆ ಹಾಳು ಮಾಡ್ತಾ ಇದ್ದಾರೆ? ಈ ಕ್ರಮಕ್ಕೆ ನಾನು ಈಗ ಹೇಳ್ತಾ ಇರೋದು, ಪರ್ಮನೆಂಟ್ ನಮಗೆ ಶಿಕ್ಷಕರು ಬಾರದಿದ್ದಲ್ಲಿ ನಾವು ಯಾವತ್ತೂ ಈ ಮಕ್ಕಳನ್ನು ರೋಡಿಗೆ ಕಳಿಸ್ಲಿಲ್ಲ. ಇವತ್ತು ನಮಗೆ ತುಂಬಾ ಬೇಜಾರಾಗಿ ರೋಡಲ್ಲಿ ಕಳಿಸಿದ್ದೇವೆ. ನಾವು ಇಲ್ಲಿ ಮಕ್ಕಳು ಒಂದು ವೇಳೆ ನಾವು ರೋಡಲ್ಲಿ ಇವತ್ತು ಪರ್ಮನೆಂಟ್ ಶಿಕ್ಷಕರು ಇಲ್ಲದಾಗ ಏನಾದರೂ ಮಕ್ಕಳಿಗೆ ತೊಂದರೆ ಆದಲ್ಲಿ BO DD ಸರ್ನವರು ಇದಕ್ಕೆ ಹೊಣೆಗಾರರಾಗ್ತಾರೆ. ನಾವೀಗ ಹೇಳ್ತಾ ಇದ್ದೇವೆ, ನಾವು ಹೊಣೆಗಾರರಲ್ಲ. ಇಲ್ಲಿ ನಾವು ಮಕ್ಕಳಿಗೆ ಭವಿಷ್ಯ ಕೊಡುವುದನ್ನೆಲ್ಲ ಕೊಟ್ಟಿದ್ದೇವೆ. ಆದರೆ ಮಕ್ಕಳ ಭವಿಷ್ಯದ ದೃಷ್ಟಿಯಲ್ಲಿ ಯಾರು ಇದರ ಬಗ್ಗೆ ಏನಾದರೂ ಶಿಕ್ಷಕರಾಗಲಿ ಅಥವಾ ಬೇರೆ ಯಾರೇ ಆದ್ರಿ ಇದಕ್ಕೆ ಏನಾದರೂ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಹೇಳ್ತೇವೆ. ಮಕ್ಕಳ ಭವಿಷ್ಯ ಇದು. ನಾವು ಕಷ್ಟಪಟ್ಟು ಈ ಮಕ್ಕಳನ್ನು ಎಲ್ಲಿ ರಾಯಚೂರಿಂದ ಬರ್ತಾ ಇದ್ದಾರೆ, ಎಷ್ಟೋ ಮಕ್ಕಳು ರಾಯಚೂರಿಂದ ಬರ್ತಾ ಇದ್ದಾರೆ. ಆ ಮಕ್ಕಳಿಗೆ ಒಂದು ಕೆಲವು ಸರಿ TC ಇರುವುದಿಲ್ಲ, ವಾರಕ್ಕೆ ಒಂದು ದಿನ ಬರುವುದು. TCಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ತೊಂದರೆ ಆಗ್ತಿದೆ, ತುಂಬಾ ತೊಂದರೆ ಆಗ್ತಾ ಉಂಟು. TCಗೆ ಬರುವಾಗ ನಾವು ಹೇಳುದು, ಅವರು ನಮಗೆ ಹಾಕಿದಂತ ಒಂದು ಫಸ್ಟಿಗೆ ಸಿಕ್ಕಿದ ಶಿಕ್ಷಕರು ಮಂಗಳವಾರ ಒಂದು ದಿನ, ಒಂದು ವಾರದಲ್ಲಿ ಅವರನ್ನು ಹಾಕಿದಾಗ ಇಲ್ಲಿಗೆ ಒಂದು ವಾರದಲ್ಲಿ ನೆಕ್ಸ್ಟ್ ಒಂದು ವಾರಕ್ಕೆ ನೀವು ಬನ್ನಿ ಅಂತ ಕರೆಯುವುದು. ಅವರಿಗೆ ಅರ್ಜೆಂಟ್ ಇದ್ದಾಗ ಯಾವುದೇ ದಾಖಲೆಗಳು ಇಲ್ಲಿ ಸಿಗುವುದಿಲ್ಲ. ನಾವು ಒಂದು ವಾರಕ್ಕೆ ಹೇಳಿದಾಗ ಅವ್ರು ಹೇಳ್ತಾರೆ, ನಮ್ಮನ್ನು ಕೇಳ್ತಾರೆ, ಯಾಕೆ ಇಲ್ಲಿ ಒಂದಿದೆ ಇಲ್ಲಿ ಶಿಕ್ಷಕರು ಇಲ್ಲ ಅಂತ ಹೇಳ್ತಾ ಇರೋದು. ಆದರೆ ಈಗ ಶಿಕ್ಷಕರ ಪಟ್ಟಿಯನ್ನು ತೆಗೆದಾಗ ಹೆಚ್ಚುವರಿ ಇದ್ರು ಯಾಕೆ ಇಲ್ಲಿ ಹಾಕ್ತಾ ಇಲ್ಲ? ಮಕ್ಕಳ ಭವಿಷ್ಯದ ಮೇಲೆ ಯಾಕೆ ಚೆಲ್ಲಾಟ ಆಡ್ತಾ ಇದ್ದಾರೆ? ಇದಕ್ಕೆ ಸೂಕ್ತವಾದ ಕ್ರಮವನ್ನು ನೀವು ಕೈಗೊಳ್ಬೇಕಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸರ್. 10 ವರ್ಷ ಆಯಿತು. ಮತ್ತೆ ನಾವು 4 ಟೀಚರನ್ನು ಇಟ್ಟು ಶಾಲೆ ನಡೆಸ್ತಾ ಇದ್ದೇವೆ. ಮತ್ತು ಈ ಶಾಲೆ ತುಂಬ 1947ರಲ್ಲಿ ಓಪನ್ ಆಗಿದೆ. ಮತ್ತು ಇಲ್ಲಿ ಭಾಳ ಊರಿನವರ ತುಂಬ ಸಪೋರ್ಟ್ ಉಂಟು. ನಮಗೆ ಅಗತ್ಯವಾಗಿ ಒಂದು ಕಾಯಂ ಶಿಕ್ಷಕರನ್ನು ನೇಮಿಸಬೇಕಾಗಿ ಸರ್ಕಾರದ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ.